ಹಾಲಲ್ಲೂ ವಿಷ ಇದೆ ಅಂತ ಅನ್ಕೋಬೇಡಪ್ಪ ಅಗಸ್ತ್ಯ. ಚಿಕ್ಕಮ್ಮ, ಅವ್ರಿಗೇನೋ ತಲೆ ಸರಿ ಇಲ್ಲ. ಅವ್ರು ಆಡ್ತಾರಂತ ನಾನು ಕೇಳಕ್ಕಾಗುತ್ತಾ? ಅಮ್ಮನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕುಡಿ. ಅಗಸ್ತ್ಯ. ಅಣ್ಣ ಅಣ್ಣ ಕುಡಿಬೇಡ ಅಣ್ಣ, ನನ್ ಮಾತ್ ಕೇಳು. ಅಚಿಂತ್ಯ, ಅಮ್ಮೋರ್ ಬೇಕು ಅಂತಾನೆ ಗ್ಲಾಸ್ನ ಅದ್ಲು ಬದ್ಲು ಮಾಡಿರ್ಬೋದು. ಇವಾಗ ಅಗಸ್ತ್ಯನ್ ತಡೆಯೋದು ತುಂಬಾ ಕಷ್ಟ. ಏನ್ ಮಾಡೋದು ಇವಾಗ? ಅಗಸ್ತ್ಯ, ಚಿಕ್ಕಿ ಚಿಕ್ಕಿ ಏನ್ ಮಾಡ್ತಿದ್ಯಾ? ಏನಮ್ಮ ಭಕ್ತಿ ನೀನು? ಅಲ್ಲ, ನಮ್ಮ ಅತ್ತಿಗೆಮ್ಮನ ಬಗ್ಗೆ ನಿನಗೆ ನಂಬಿಕೆನೇ ಇಲ್ವಾ? ನಿನಗೋಸ್ಕರ ಇಡೀ ಊರವ್ರ ಮೇಲೆ ದ್ವೇಷ ಕಟ್ಕೊಂಡ್ರಲ್ಲಮ್ಮ ಅವರು. ನನ್ನ ಸೊಸೆ ಮೇಲೆ ಮಾಡ್ತಿರೋ ಈ ಆರೋಪನ ಆ ಬನಶಂಕರಮ್ಮನೂ ಒಪ್ಪೋದಿಲ್ಲ. ಈ ಮಿಡಲ್ ಕ್ಲಾಸ್ ಜನರ ಬುದ್ಧಿನೇ ಇಷ್ಟು. ನೋಡಿದೆ ಅಮ್ಮ, ಇವಳ ನೀವು ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡಿದ್ದೆ. ಪ್ರತೀಕ್, ಸುಮ್ಮನೆ ಇರು. ಅತ್ತಿಗೆ ನೀನು ಹೇಳ್ದಾಗೆ ನಡ್ಕೊಳ್ಳೋರಲ್ಲ. ಅಮ್ಮನ ಮೇಲೆ ಅಷ್ಟು ಗೌರವ ಇದ್ರೂ ಈ ರೀತಿ ನಡ್ಕೋತಿದ್ದಾರೆ ಅಂದ್ರೆ. ಅಮ್ಮ ಸುಮ್ಮನೆ ನೀನು. ಭಕ್ತಿ ಏನು ನಿಮ್ಮ ಸಾಕು. ನೀವೆಲ್ಲ ಹಠ ಸಾಧಿಸ್ತೀರಾ ನಮ್ಮ ಅಮ್ಮನ ಮೇಲೆ. ಅಣ್ಣ ಚಿಕ್ಕಿನ ಮಾತಾಡ್ಬೇಡ ನೀನು. ಚಿಕ್ಕಿನ ಈಗಿಂದೀಗ್ಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ ಕೇಳು. ಅಗಸ್ತ್ಯ ಪ್ಲೀಸ್, ನನ್ನ ಮಾತು ಕೇಳಿ. ಅಗಸ್ತ್ಯ ಹೇಳಿದ್ ಕೇಳಿಸ್ಲಿಲ್ವಾ? ಅಗಸ್ತ್ಯ, ನನ್ನ ಮಾತು ಕೇಳಿ ಪ್ಲೀಸ್. ನಡಿಯ ಮನೆಯಿಂದ ಆಚೆ. ಬಿಡಿ ಮೇಡಮ್. ಅಗಸ್ತ್ಯ ಪ್ಲೀಸ್. ಅಗಸ್ತ್ಯ, ಊರೇ ದೇವ್ರು ಅಂತ ನಂಬಿರೋ ದಾಮಿನಿ ಅಮ್ಮೋರ್ ಮೇಲೆ ನೀನ್ ಆರೋಪ ಹೊರಿಸ್ತಿದ್ಯಲ್ಲ. ಅಗಸ್ತ್ಯ ಪ್ಲೀಸ್. ಅಗಸ್ತ್ಯ, ಚಿಕ್ಕಿದೇನು ತಪ್ಪಿಲ್ಲ ಅಣ್ಣ, ಎಲ್ಲ ಇವಳಿಂದಾನೆ. ನೀನ್ ಮಾತಾಡ್ಬೇಡ. ಫಸ್ಟ್ ಇವಳನ್ನ ಆಚೆ ಹಾಕಿದ್ರೆ ನೀನ್ ಸರಿ ಹೋಗ್ತೀಯ. ಹೇಳಿದ ಅರ್ಥ ಆಗಿಲ್ವಾ ನಿಂಗೆ? ನಡಿಯ ಆಚೆ. ಅಗಸ್ತ್ಯ ಪ್ಲೀಸ್. ಅಮ್ಮ, ಏನಮ್ಮ ರಾಗಿಣಿ, ನಾವು ನಿನಗೇನು ಅನ್ಯಾಯ ಮಾಡಿದ್ವಿ? ರೀ, ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ನಾನೇನು ಮಾಡಿಲ್ಲ. ಚಿಕ್ಕತ್ತೆ ಮತ್ತು ಶ್ರವಣನೇ ಸೇರಿ ಏನೋ ಮಾಡಿದ್ದಾರೆ. ಯಾಕೋ ನೀನ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಬೈದೆ ಅಂತ ಏನೇನೋ ಮಾತಾಡ್ತಿದ್ಯಾ? ಅಬ್ಬಬ್ಬಬ್ಬಬ್ಬ, ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀರಾ? ಅದಕ್ಕೆ ನಿಮ್ ಬಣ್ಣ ಬಯಲ್ ಮಾಡ್ಬೇಕು ಅಂತಾನೆ ನಾನು ನಿಮ್ಗೆ ತಮ್ಮಯ್ಯಂತೆ ಅಮ್ಮೋರ್ ಜೊತೆ ಇದ್ದಿದ್ದು ಫೋಟೋ ಕಳಿಸಿ ಬ್ಲ್ಯಾಕ್ ಮೇಲ್ ಮಾಡಿದೆ. ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಕೇಳಿದ ತಕ್ಷಣ ದುಡ್ಡ ಟ್ರಾನ್ಸ್ಫರ್ ಮಾಡ್ತಾ ಇದ್ರಿ. ಭಕ್ತಿಯಕ್ಕನ ಜೀವನ ಹಾಳು ಮಾಡಕ್ ನೀವು ಮಾಡಿರೋ ಪ್ಲಾನ್ ಒಂದಾ ಎರಡಾ? ಶ್ರವಣ, ಇಂಥ ಪರಿಸ್ಥಿತಿನಲ್ಲಿ ಅವಕಾಶವಾದಿ ಆಗಬಾರ್ದು. ಇಲ್ಲ ಚಿಕ್ಕಪ್ಪ, ಇವ್ರ ನಿಜವಾದ ಮುಖ ಗೊತ್ತಾಗಬೇಕು ಅಂತಾನೆ ನಾನು ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡಿದೆ. ಇವ್ರು ಪ್ರೆಗ್ನೆಂಟ್ ಅನ್ನೋದು ಸುಳ್ಳು. ಅಷ್ಟೇ ಅಲ್ಲ, ಭಕ್ತಿ ಯಾಕೋ ನಮ್ಮ ಮುತ್ತುಗಿಳಿ ಕಿಡ್ನಾಪ್ ಮಾಡಿಸಿದ್ದು ಇವರೇ. ಇನ್ನೂ ಏನೇನು ಅನಿಷ್ಟ ಕೆಲಸಗಳನ್ನು ಮಾಡಿದೀಯಾ ಹೇಳು ರಾಗಿಣಿ.